ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ತುಂಬ ಈಸಿಯಾಗಿ ಮಾಡುವಂತಹ ಉಪ್ಪಿಟ್ಟು ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ಅಯ್ಯೋ ಉಪ್ಪಿಟ್ಟ ಅಂತ ಮೂಗು ಮುರಿಬೇಡಿ, ಈ ಉಪ್ಪಿಟ್ಟು ಸಖತ್ ರುಚಿಯಾಗಿರುತ್ತೆ. ಬಾಯಲ್ಲಿ ಇಟ್ಟ ತಕ್ಷಣ ಬೆಣ್ಣೆಯಂತೆ ಕರಗುವ ಉಪ್ಪಿಟ್ಟಿದ್ದು ತುಂಬ ಈಸಿಯಾಗಿ ವೆರೈಟಿಯಾಗಿ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಉಪ್ಪಿಟ್ಟು ಮಾಡೋಕ್ಕೆ ಚಟ್ನಿ ರೆಡಿ ಮಾಡಿಕೊಳ್ಬೇಕು. ಚಟ್ನಿಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಇಂಚಿನಷ್ಟು ಶುಂಠಿ, 3 ಹಸಿಮೆಣಸು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಬಬೇಕು. ನೋಡಿ, ಚಟ್ನಿ ರೆಡಿ ಆಗಿದೆ. ಇದನ್ನು ಬದಿಗೆ ಇಟ್ಕೊಂಡು ಈಗ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 1 ಲೋಟದಷ್ಟು ಬಾಂಬೆ ರವೆ ಹಾಕ್ಕೊಂಡು ಇದನ್ನು ಹದವಾಗಿ ಹುರಿಬೇಕು. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರವೆ ಗಮ್ ಅಂತ ಪರಿಮಳ ಬರುವ ತನಕ ಇದನ್ನು ಹುರಿಬೇಕು. ರವೆ ಹುರಿದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡಿ. ನಂತರ ಅದೇ ಬಾಣಲಿಗೆ 4 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 4 ಸ್ಪೂನು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ಮೇಲೆ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಬೇಕು. ಇದು ಲೈಟಾಗಿ ಫ್ರೈ ಆದ ನಂತರ 1 ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಲೈಟಾಗಿ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಸಿಮೆಣಸು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ 4 ಬೀನ್ಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ 1 ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ. ನಂತರ ಹಾಕಿರುವಂತಹ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕು. ಈ ಎಲ್ಲ ಪದಾರ್ಥಗಳು ಮುಕ್ಕಾಲು ಭಾಗದಷ್ಟು ಫ್ರೈ ಆದ ನಂತರ ಇದಕ್ಕೆ 1.5 ಸ್ಪೂನಿನಷ್ಟು ರುಬ್ಬಿರುವಂತಹ ಚಟ್ನಿನ ಹಾಕ್ತಾ ಇದ್ದೀನಿ. ಈ ಚಟ್ನಿಗೆ ನಾನು ಉಪ್ಪು ಹಾಕಿಲ್ಲ. ಚಟ್ನಿ ಹಾಕಿದ ನಂತರ ಒಮ್ಮೆ ಈ ರೀತಿ ಫ್ರೈ ಮಾಡಿ ನಂತರ ಇದಕ್ಕೆ 1/4 ಸ್ಪೂನಿನಷ್ಟು ಅರಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಸಿನ ಪುಡಿ ಹಾಕಿದ ನಂತರ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 3 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ರವೆ ತಗೊಂಡಿರುವಂತಹ ಲೋಟದಲ್ಲಿ ನಾನು 3 ಲೋಟದಷ್ಟು ನೀರು ಹಾಕಿದ್ದೇನೆ. ನೀರು ಹಾಕಿದ ನಂತರ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಬೇಕು. ನೀರು ಹಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಟೊಮೆಟೊ ಹಾಕಿದ್ದೇನೆ. ಹಾಗೆ 1 ಸ್ಪೂನಿನಷ್ಟು ಗೇರು ಬೀಜ ಹಾಕಿದ್ದೇನೆ. ಹಾಗೆ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಬೇಯಿಸಿರುವಂತಹ ಬಟಾಣಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಹುರಿದಿರುವಂತಹ ರವೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ನಿಧಾನವಾಗಿ ರವೆ ಹಾಕ್ಕೊಂಡು ಒಂದು ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಒಮ್ಮೆ ನೀವು ರವೆ ಹಾಕಿದ್ರೆ ಇದು ಉಂಡೆ ಆಗುತ್ತೆ. ರವೆ ಪೂರ್ತಿಯಾಗಿ ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟು ಇದನ್ನು ಬೇಯಿಸಬೇಕು. ರವೆ ನೀರನ್ನು ಬೇಗ ಹೀರ್ಕೊಳ್ಳುತ್ತೆ, ಇದು ಬೇಗ ಬೇಯುತ್ತೆ. ರವೆ ಪೂರ್ತಿಯಾಗಿ ನೀರನ್ನು ಹೀರ್ಕೊಂಡು ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಇದಕ್ಕೆ ನಾನು 1 ಸ್ಪೂನಿನಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಜಾಗದಲ್ಲಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು. ಹಾಗೆ 1 ಸ್ಪೂನಿನಷ್ಟು ಸಕ್ಕರೆ ಹಾಕಿ ಇದನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು. ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಿನಷ್ಟು ನಿಂಬೆಹಣ್ಣಿನ ರಸ ಸೇರಿಸಿದ್ದೀನಿ.
ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಹೋಟೆಲ್ಗಳಲ್ಲಿ ಮಾಡುವಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ಚಟ್ನಿ ಹಾಕಿ ಮಾಡಿರೋದ್ರಿಂದ ಈ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಉಳಿದಿರುವಂತಹ ಚಟ್ನಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಸೇರಿಸಿದ್ದೀನಿ. ಈಗ ಈ ಉಪ್ಪಿಟ್ಟು ಜೊತೆ ಚಟ್ನಿ ಸೇರಿಸಿ ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಸುಲಭವಾಗಿ ಮಾಡಬಹುದು. ಬೆಳಿಗ್ಗೆ ತಿಂಡಿಗಾಗಿರಬಹುದು, ರಾತ್ರಿ ಡಿನ್ನರಿಗಾಗಿರಬಹುದು, ತುಂಬ ಈಸಿಯಾಗಿ ಮಾಡುವಂತಹ ಉಪ್ಪಿಟ್ಟು ರೆಸಿಪಿ ಇದು. ನೀವು ಮಾಡ್ತೀರಾ ಅಲ್ವಾ? ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.